So in my last class we have completed about the concept of energy, and in that we have completed the conservation of mechanical energy in case of a freely falling body. Okay, now today I am going to start a new concept of the unit, that is power. So what is power? In that we are going to learn what is power, whether it is a scalar or vector, and the SI unit of power, and the relationship between energy and power, and relationship between force and power, and lastly we are going to discuss about the collisions of the two particles. So now firstly, what is power? So if a person is doing work, we are interested in that to calculate in how much of time he is doing work, he completed his work. So in how much of time he completed his work, to calculate that what is required, time is the quantity which is requirement, which is needed. So now, so power is nothing but the rate of doing work. Rate of doing work means what? ಎಷ್ಟು ವರ್ಕ್ ಎಷ್ಟು ಟೈಮಲ್ಲಿ ಮಾಡಿದ್ದಾನೆ, ಎಷ್ಟು ವರ್ಕ್ ಎಷ್ಟು ಟೈಮಲ್ಲಿ ಮಾಡಿದ್ದಾನೆ ಅನ್ನೋದು ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಹೇಳ್ತೀವಿ. ಸೊ ಪವರ್ ಈಸ್ ಡಿನೋಟೆಡ್ ಬೈ ಪಿ, ವಿಚ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಡೂಯಿಂಗ್ ವರ್ಕ್, that is dW divided by dt. The rate of doing work means work with respect to the time. T ಅಂದ್ರೆ ಏನು? ಟೈಮ್ ಅಂದಂಗ. ಸೊ ವರ್ಕ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಈ ವರ್ಕ್ ಎಷ್ಟು ಟೈಮಲ್ಲಿ ಮಾಡಿದಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಪವರ್. ಸೊ ಪವರ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್, or which is simply called as work done divided by time. So power is defined as the ratio of work to the time. Ratio andre divide, okay, ratio of work to the time. Okay, now what is the unit of power? What is the unit of W? Work the unit enu? Joule divided by time the unit second. So which is equal to joule per second. The unit of power is joule per second. Now whether it is scalar or vector, work done scalar or vector? Scalar. So therefore power is also scalar quantity. ನಾವು ಈ ಜೋಲ್ ಪರ್ ಸೆಕೆಂಡಿಗೆ ವ್ಯಾಟ್ ಅಂತ ಕರಿತೀವಿ. ಸೊ ದ SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ ಅಂತ ಹೇಳ್ತೀವಿ. ಸೊ ನಾವು ಈಗ ಏನು ಡಿಫೈನ್ ಮಾಡ್ತೀವಿ ಅಂದರೆ 1 ವ್ಯಾಟ್ ಅಂದರೆ ಎಷ್ಟು? ಸೊ P ಈಸ್ ಈಕ್ವಲ್ ಟು J/S ಅಂತ ಹೇಳ್ತಾ ಇದ್ದೀನಿ, ಆ್ಯಂಡ್ ವಿಚ್ ಈಸ್ ಈಕ್ವಲ್ ಟು ವ್ಯಾಟ್ ಅಂತಲೂ ಹೇಳ್ತಾ ಇದ್ದೀವಿ. ಕರೆಕ್ಟಾ? ಈಗ ನನಗೆ ಆನ್ಸರ್ ಇಲ್ಲಿ ಏನು ಬರಬೇಕು? 1 ಬರಬೇಕು, ಹೌದಾ? 1 ವ್ಯಾಟ್ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಸೊ 1 ವ್ಯಾಟ್ ಯಾವಾಗ ಬರುತ್ತೆ? ಇಫ್ ಜೋಲ್ ಅನ್ನು 1 ಅಂತ ಕನ್ಸಿಡರ್ ಮಾಡಿದರೆ, ಸೆಕೆಂಡ್ ಅನ್ನು 1 ಅಂತ ಕನ್ಸಿಡರ್ ಮಾಡಿದರೆ ನನಗೆ ಆನ್ಸರ್ ಏನು ಬರುತ್ತೆ? 1 ಅಂತ ಬರುತ್ತೆ. ಸೊ 1/1 ಇಸ್ ಈಕ್ವಲ್ ಟು 1. ಕರೆಕ್ಟಾ? ಸೊ ದೇರ್ ಫೋರ್ ಹಿಯರ್ 1 ವ್ಯಾಟ್ ಯಾವಾಗ ಬರುತ್ತೆ ಅಂತಂದರೆ, ಇಫ್ ಐ ಕನ್ಸಿಡರ್ ದ ವರ್ಕ್ ಡನ್ ಈಸ್ 1 ಜೋಲ್ ಆ್ಯಂಡ್ ದ ಟೈಮ್ ಈಸ್ 1 second. If I consider the work done as 1 joule and the time as 1 second, then we will get the power as a 1 watt. So how can we define the power of any device? Is said to be 1 watt. The power is said to be 1 watt if it has done 1 joule of work in 1 second of time. ಕರೆಕ್ಟಾ? 1 ಜೋಲ್ ವರ್ಕ್ 1 ಸೆಕೆಂಡಲ್ಲಿ ಮಾಡಿದರೆ ಅದ್ರ ಪವರ್ ಎಷ್ಟು ಅಂತ ಹೇಳ್ತೀವಿ? 1 ವ್ಯಾಟ್ ಅಂತ ಹೇಳ್ತೀವಿ. 1 watt. Okay, so the power of a device is said to be 1 watt if it has done 1 joule of work in 1 second of time. 1 ಸೆಕೆಂಡ್ ಅಲ್ಲಿ 1 ಜೋಲ್ ವರ್ಕ್ ಮಾಡಿದರೆ ಆ ಡಿವೈಸ್ದು, ಆ ಇನ್ಸ್ಟ್ರೂಮೆಂಟ್ದು ಪವರ್ ಎಷ್ಟು ಅಂತ ಹೇಳ್ತೀವಿ? 1 ವ್ಯಾಟ್ ಅಂತ ಹೇಳ್ತೀವಿ. ಬಟ್ practically units we are using not a watt, we are using a slightly higher units. ಹೈಯರ್ ಅಂದರೆ ವ್ಯಾಟ್ ಅಷ್ಟೇ ಯೂಸ್ ಮಾಡೋಂಗಿಲ್ಲ, ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಬಿಗ್ಗರ್ ಯೂನಿಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಬಿಗ್ಗರ್ ಯೂನಿಟ್ಸ್ ಮೀನ್ಸ್ ವಾಟ್? ಕಿಲೋವ್ಯಾಟ್ ಆರ್ ಮೆಗಾವ್ಯಾಟ್. ಕಿಲೋವ್ಯಾಟ್ ಅಂತಂದರೆ 10 ಕಿಲೋ ಅಂದರೆ 10⁻3, ಮೆಗಾ ಅಂತಂದರೆ 10⁻6, 10⁻3 ವ್ಯಾಟ್, 10⁻6 ವ್ಯಾಟ್. ಓಕೆ, ಇನ್ನು ಏನು ಮಾಡ್ತೀವಿ ಅಂತಂದರೆ, ನಾನು ಹೇಳಿದ ಎಕ್ಸಾಂಪಲ್ ಒಂದ್ಸರಿ ಕೊಟ್ಟಿದ್ದೆ. ವಾಟರ್ ಪಂಪ್ ಅಂದ
ಪವರ್ ಮೀಸರ್ ಮಾಡಬೇಕು ಅಂತಂದರೆ ವ್ಯಾಟ್ ಅಂತಲ್ಲಿ ಮೀಸರ್ ಮಾಡೋಂಗಿಲ್ಲ, ಹೌದಾ? ಕಿಲೋ ವ್ಯಾಟ್ ಮೀಸರ್ ಮಾಡೋಂಗಿಲ್ಲ, ಮೆಗಾ ವ್ಯಾಟ್ ಮೀಸರ್ ಮಾಡೋಂಗಿಲ್ಲ, ಹೌದಾ? ಏನು ಮಾಡ್ತೀವಿ? ಜಸ್ಟ್ ಓಕೆ ಅಲ್ಲಿ ಹೆಚ್ ಪಿ ಅಂತ ಮೀಸರ್ ಮಾಡ್ತೀವಿ, ಹಾರ್ಸ್ ಪವರ್, ಹೆಚ್ ಪಿ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಅ ಕ್ವಾಂಟಿಟಿ ವಿಚ್ ಈಸ್ ಯೂಸ್ಡ್, ಸಾರಿ, ದಿಸ್ ಈಸ್ ಆಲ್ಸೋ ಅ ಯೂನಿಟ್ ವಿಚ್ ಈಸ್ ಯೂಸ್ಡ್ ಟು ಮೀಸರ್ ದ ಪವರ್. ಓಕೆ, ಸೊ 1 ಹೆಚ್ ಪಿ, 2 ಹೆಚ್ ಪಿ, ಹಾಫ್ ಹೆಚ್ ಪಿ, ಈ ರೀತಿ ಹೇಳ್ತಾ ಇರ್ತೀವಿ, ಸರಿನಾ? ಸೊ ಕಿಲೋ ವ್ಯಾಟ್, ಮೆಗಾ ವ್ಯಾಟ್, ಹೆಚ್ ಪಿ. ಸೊ these are the units of what? Power. Okay, next, the relationship between power and energy. The relationship between power and energy. Power and energy. Okay, so now what is power? Power is equal to work done divided by time. Power is equal to work done divided by time. ಹೌದಾ? Power is equal to work done by time. So therefore power is equal to, instead of work done ನಾನು ಎನರ್ಜಿ ಅಂತ ಬರಿಬೋದಾ? ಇನ್ಸ್ಟೆಡ್ ಆಫ್ ವರ್ಕ್ ಡನ್ ಎನರ್ಜಿ ಅಂತ ಬರ್ಬೋದಾ? ಯಾಕ? ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಈ ವರ್ಕ್ ಡನ್ ಪ್ಲೇಸ್ಗೆ ನಾನು ಎನರ್ಜಿ ಅಂತ ಬರಿತೀನಿ, ಎನರ್ಜಿ ಡಿವೈಡೆಡ್ ಬೈ ಟೈಮ್. ಸೊ therefore energy is equal to power into time. Energy is equal to power into time. ಓಕೆ, ಸೊ ಈ ಫಾರ್ಮುಲಾ ಅಥವಾ ಈ ಕಾನ್ಸೆಪ್ಟನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ಯಾವುದೇ ಒಂದು ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್, ಏನು ಬಲ್ಬ್, ಹೀಟರು, ಫ್ಯಾನು, ವಾಟ್ ಎವರ್, ಐರನ್ ಬಾಕ್ಸು, ಇವೆಲ್ಲದೂ ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗಿದೆ ಅಥವಾ ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ ಅಂತ ನಾವು ಯಾವುದರಲ್ಲಿ ಮೆಜರ್ ಮಾಡ್ತೀವಿ ಅಂದರೆ ಎನರ್ಜಿ, ಅಫ್ಕೋರ್ಸ್. ಬಟ್ ಆ ಎನರ್ಜಿಯನ್ನು ಎಷ್ಟು ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ, ಎಷ್ಟು ಅಥವಾ ಅದು ಎನರ್ಜಿಯನ್ನು ರಿಲೀಸ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ನಾವು ಅಂದರೆ ಆ ಎನರ್ಜಿ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಅಂತಂದರೆ ಕಿಲೋ ವ್ಯಾಟ್ ಹವರ್ ಅಂತ ಮೆಜರ್ ಮಾಡ್ತೀವಿ. ನೀವು ಬೇಕಾದರೆ ಆ ಎಲೆಕ್ಟ್ರಾನಿಕ್ ಏನು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಡಿವೈಸ್ ಏನಿದೆಯಲ್ಲ, ಆ ಡಿವೈಸ್ ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ ಕಿಲೋ ವ್ಯಾಟ್ ಹವರ್ ಎನರ್ಜಿ ಆಫ್ ದ ಡಿವೈಸ್. ಓಕೆ, ಸೊ ಇದನ್ನು ಯೂನಿಟ್ ಏನು? ಕಿಲೋ ವ್ಯಾಟ್. ಟೈಮ್ ಯೂನಿಟ್ ಏನು? ಹವರ್. ಸೊ ಎನರ್ಜಿ ಈಸ್ ಈಕ್ವಲ್ ಟು ಕಿಲೋ ವ್ಯಾಟ್ ಹವರ್. ಸೊ ದಿಸ್ ಕಾನ್ಸೆಪ್ಟ್, ದ ಎನರ್ಜಿ ಆಫ್ ದಿಸ್ ಯೂನಿಟ್ ಆಫ್ ಎನರ್ಜಿ ಈಸ್ used in case of the electronic devices or electrical devices like bulb, okay, heater, iron box. ಇವೆಲ್ಲ ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಂಡಿದೆ ಅಥವಾ ಎಷ್ಟು ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅಥವಾ ಎಷ್ಟು ಎನರ್ಜಿನ ರಿಲೀಸ್ ಮಾಡ್ತಾ ಇದೆ, ಈ ರೀತಿ ನಾನು ಎಷ್ಟು ಎನರ್ಜಿ ಸಪ್ಲೈ ಮಾಡಬೇಕು, ಅದಕ್ಕೆ ಒಂದು ತಾಸಲ್ಲಿ ಎಷ್ಟು ಎನರ್ಜಿ ಅದರಿಂದ ಯೂಟಿಲೈಸ್ ಆಗುತ್ತೆ. ನಾನು ಏನು ಒಂದು ಐರನ್ ಬಾಕ್ಸ್ ಐರನ್ ಮಾಡಬೇಕಾದ್ರೆ ನಾನು ಏನು ಸ್ವಿಚ್ ಆನ್ ಮಾಡಬೇಕು, ಹೌದಾ? ಒಂದು ತಾಸು ನಾನು ಐರನ್ ಮಾಡಿದರೆ ಎಷ್ಟು ಎನರ್ಜಿ, ಕರೆಂಟ್ ಇಸ್ ನಥಿಂಗ್ ಬಟ್ ಎನರ್ಜಿ, ಎಷ್ಟು ಎನರ್ಜಿ ಹೋಗುತ್ತೆ ಮೀಟರ್ ರೀಡಿಂಗ್ ನೋಡ್ತಾ ಇರ್ತೀರಿ ನೀವು, ಕರೆಕ್ಟಾ? ಸೊ ಎಷ್ಟು ಎನರ್ಜಿ ಹೋಗುತ್ತೆ ಅಥವಾ ಎಷ್ಟು ಎನರ್ಜಿ ಅದು ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ, ಯುಟಿಲೈಸ್ ಮಾಡಿಕೊಳ್ಳುತ್ತೆ, ಎನರ್ಜಿ ಅಂತ ಹೇಳ್ತಿದ್ದೀವಿ. ಸೊ ದಟ್ ಎನರ್ಜಿ ಈಸ್ ಮೀಸರ್ಡ್ ಇನ್ ಟರ್ಮ್ಸ್ ಆಫ್ ಕಿಲೋ ವ್ಯಾಟ್ ಹವರ್. ಸೊ ದಿಸ್ ಈಸ್ ದ ಫಾರ್ಮುಲಾ ವಿಚ್ ರಿಲೇಟ್ಸ್ ಎನರ್ಜಿ ಆ್ಯಂಡ್ ದ ಪವರ್. Okay, so energy is equal to power into time. Energy is equal to power into time. Now what is the relationship between power and the force? Relationship between power and the force, we have the formula of power as P is equal to dW by dt. P is equal to dW by dt. So now what is work done? Power is equal to d by dt as it is ಬರಿತೀನಿ, d by dt as it is ಬರಿತೀನಿ. and what about work done? work done ಅಂದರೆ ಏನು? ಜನರಲ್ ಡೆಫಿನಿಷನ್ ಆಫ್ ವರ್ಕ್ ಡನ್. ಜನರಲ್ ಡೆಫಿನಿಷನ್ ಆಫ್ ವರ್ಕ್ ಡನ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಹೌದಾ? ಫೋರ್ಸ್ ಮಲ್ಟಿಪ್ಲೈಡ್ ಬೈ ಡಿಸ್ಪ್ಲೇಸ್ಮೆಂಟ್, ಇಟ್ ಈಸ್ ಅ ಸ್ಕೇಲರ್ ಪ್ರಾಡಕ್ಟ್, ಹೌದಾ? ಇದು ಎಫ್ ವೆಕ್ಟರ್ ಇದೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇದೆ, ಬಟ್ the work done is a scalar quantity, so therefore the dot product of two vectors is a scalar quantity. Okay, now power is equal to, if I apply a constant force, uniform force, F will be outside. Okay, so F dot as it is, ಈಗ ಈ d by dt of s ಅಂತ ಬರಿತೀನಿ, d by dt of s. Okay, now therefore P is equal to F dot as it is, ds by dt,
ಎಸ್ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್. ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಏನು? ವೆಲಾಸಿಟಿ. ವೆಲಾಸಿಟಿ ಅಂದರೆ ಏನು? ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂದರೆ velocity. So the rate of change of displacement is called as velocity. Similarly the rate of change of velocity is called as acceleration. Notes ಎಲ್ಲ ಕಂಪ್ಲೀಟ್ ಮಾಡಿರ್ತೀರಾ ಹೌದಾ? ವೆಲಾಸಿಟಿ, acceleration, displacement, these are the basics concepts which you have to learn. And what is velocity? Displacement by time. What is acceleration? Velocity by time. So here s is displacement, ds is change in displacement divided by change in time. So change in displacement divided by change in time is nothing but velocity. So velocity is whether it is scalar or vector? It is a vector quantity. Velocity is a vector quantity. Speed is a scalar quantity. So this is the formula F dot V. So now this is the formula which relates power and force. Power and force, or a P is equal to A dot B. Formula ಏನದ? A dot B ಫಾರ್ಮುಲಾ ಏನು? ಎ ಬಿ ಕಾಸ್ ಥೀಟಾ, ಕರೆಕ್ಟಾ? ಎಫ್ ಡಾಟ್ ವಿ ಎಫ್ ವಿ ಕಾಸ್ ಥೀಟಾ. ಸೊ ಪಿ ಇಸ್ ಈಕ್ವಲ್ ಟು ಎಫ್ ವಿ ಕಾಸ್ ಥೀಟಾ. ಸೊ ದಿಸ್ ಇಸ್ ದ ಫಾರ್ಮುಲಾ ವಿಚ್ ರಿಲೇಟ್ಸ್ ದ ಪವರ್ ಆ್ಯಂಡ್ ದ ಫೋರ್ಸ್, ಆರ್ ಪಿ ಇಸ್ ಈಕ್ವಲ್ ಟು ಎಫ್ ಡಾಟ್ ವಿ, ಕರೆಕ್ಟಾ? ಸೊ ದಿಸ್ ಇಸ್ ದ ಫಾರ್ಮುಲಾ ವಿಚ್ ರಿಲೇಟ್ಸ್ ಪವರ್ ಆ್ಯಂಡ್ ಫೋರ್ಸ್, ಆ್ಯಂಡ್ ದಿಸ್ ಇಸ್ ದ ಫಾರ್ಮುಲಾ ವಿಚ್ ರಿಲೇಟ್ಸ್ ಪವರ್ ಆ್ಯಂಡ್ ಎನರ್ಜಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪವರ್, ದ ಯೂನಿಟ್ ಆಫ್ ಪವರ್, ಓಕೆ, ಆ್ಯಂಡ್ ದ ವೆದರ್ ಇಟ್ ಇಸ್ ಸ್ಕೇಲರ್ ಆರ್ ವೆಕ್ಟರ್, ಆ್ಯಂಡ್ ದ ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಪವರ್, ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಪವರ್ ಆ್ಯಂಡ್ ಫೋರ್ಸ್ ಆ್ಯಂಡ್ ಪವರ್ ಆ್ಯಂಡ್ ಎನರ್ಜಿ. ಓಕೆ, ಇಲ್ಲಿ ತನಕ ಸ್ಟಡಿ ಮಾಡಿದ್ದೀವಿ, ಸರಿನಾ? ಸೊ ಆಸ್ ಎ ಸೆಡ್, ಎಚ್ ಪಿ ಈಸ್ ದ ಯೂನಿಟ್ ಆಫ್ ಪವರ್. Okay, so 1 HP is equal to how much? 1 HP is equal to 746 watt. 1 HP is equal to 746 watt. And now, so here we have derived the equation for which relates the energy and power, and therefore kilowatt hour is the unit of energy. Kilowatt hour is the unit of energy. It is used for electrical appliances. Okay, so now 1 kilowatt hour andre ಎಷ್ಟು? 1 kilowatt hour ಅಂದರೆ ಎಷ್ಟು? ಓಕೆ, ಸೊ ಕಿಲೋ, ಫಸ್ಟ್ ಆಫ್ ಆಲ್ ಕಿಲೋ ಅಂದರೆ ಎಷ್ಟು? 10⁻3. ಸೊ ಕಿಲೋವ್ಯಾಟನ್ನು ನಾನು 10⁻3 ವ್ಯಾಟ್ ಅಂತ ಬರೀಲ್ಲ, ಕಿಲೋವ್ಯಾಟನ್ನು 10⁻3 ವ್ಯಾಟ್, ಆ್ಯಂಡ್ ಆ್ಯಸ್ ಇಟ್ ಈಸ್ ಹಾರ್. ಓಕೆ, ನೌ 10⁻3 ವಾಟ್ ಈಸ್ ವ್ಯಾಟ್? ವ್ಯಾಟ್ ಈಸ್ ನಥಿಂಗ್ ಬಟ್ ಜೋಲ್ ಪರ್ ಸೆಕೆಂಡ್, ಕರೆಕ್ಟಾ? ಸೊ ಈ ವ್ಯಾಟನ್ನು ಜೋಲ್ ಪರ್ ಸೆಕೆಂಡ್ ಅಂತ ಬರೀಲ್ಲ. 10⁻3 ಆಸ್ ಇಟ್ ಈಸ್, ವ್ಯಾಟ್ ಈಸ್ ನಥಿಂಗ್ ಬಟ್ ಜೋಲ್ ಪರ್ ಸೆಕೆಂಡ್. ಈ ಹವರ್ಸನ್ನು, ಈ ಹವರ್ ಏನಿದೆಯಲ್ಲ ಅದನ್ನು ಸೆಕೆಂಡ್ ಕನ್ವರ್ಟ್ ಮಾಡಿರಿ, ಹವರನ್ನು ಸೆಕೆಂಡ್ ಕನ್ವರ್ಟ್ ಮಾಡಿರಿ. 3600 seconds is equal to 1 hour, ಕರೆಕ್ಟಾ? ಸೊ 3600 ಸೆಕೆಂಡ್. ಸೊ ಈ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೊ 3600 ನಾನು ಹೆಂಗೆ ಮಾಡ್ತೀನಿ? ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಯಾವುದು ಆ್ಯಕ್ಚುಲಿ ಇದು. ಸೊ ಒಂದು ಪೊಸಿಷನ್ ಹಿಂದೆ ತೊಗೊಂಬರ್ತೀನಿ, +1 ಆಗುತ್ತೆ. 2 ಪೊಸಿಷನ್ ತೊಗೊಂಬಂದ್ರೆ +2, 3 ಪೊಸಿಷನ್ ತೊಗೊಂಬಂದ್ರೆ +3. ಸೊ ಎಷ್ಟು ಪೊಸಿಷನ್ಸ್ ಹಿಂದೆ ತೊಗೊಂಬರ್ತೀವಿ ಅಷ್ಟು ಪವರ್ ಪ್ಲಸ್ ಹಾಕೋತ ಹೋಗುತ್ತೆ. ಸೊ ಏನಾಗುತ್ತೆ ಇಲ್ಲಿ? 3.6 × 10⁻1 2 3, 3.6 × 10⁻3 ಅಂತ ಆಗುತ್ತಾ? 3.6 × 10⁻3. ಇದು 10⁻3 ಆಸ್ ಇಟ್ ಈಸ್, joule as it is, okay, which is equal to 3.6 into 10⁻3 plus 3 6. So kilowatt hour is equal to 3.6 into 10⁻6 joule. 3.6 into 10⁻6 joule. Okay, so therefore kilowatt hour is the unit of energy. joule ಅಲ್ಲಿ ಬಂತ. So 1 kilowatt hour ಅಂದ್ರೆ ಎಷ್ಟು? 1 kilowatt hour is equal to ಎಷ್ಟು? 3.6 into 10⁻6 joule. Okay, just write down.
The next concept of this lesson is, this concept is collisions. Collision. So what is collision? What is collision? Collision means, in generally we can say, that is an accident. Accident ಆಗಬೇಕಂದ್ರೆ minimum 2 particles ಬೇಕು. So collision is nothing but the interaction between the two particles. Interaction, that is the collision. Okay, interaction between the two particles. By that ಏನಾಗುತ್ತೆ? By that either the direction or the magnitude or both of the velocity will change. ಏನು ಹಂಗಂದ್ರೆ, ಫಾರ್ ಎಕ್ಸಾಂಪಲ್ ಹಿಯರ್ ದೀಸ್ ಆರ್ ದ ಟೂ ಪಾರ್ಟಿಕಲ್ಸ್ ಐ ವಿಲ್ ಕನ್ಸಿಡರ್. ಸೊ ದೀಸ್ ಆರ್ ದ ಟೂ ಪಾರ್ಟಿಕಲ್ಸ್. ಓಕೆ, ಸೊ ನೌ ಇಫ್ ಇಟ್ ಈಸ್ ಮೂವಿಂಗ್ ವಿತ್ ಅ ಲೆಸ್ ಸ್ಪೀಡ್, ಇಟ್ ಈಸ್ ಮೂವಿಂಗ್ ವಿತ್ ಅ ಹೈ ಸ್ಪೀಡ್. ಓಕೆ, ಇದೇನು ಪಾರ್ಟಿಕಲ್ ಅದಲ್ಲ, ಕಡಿಮೆ ಸ್ಪೀಡ್, ಸ್ಲೋ ಮೂವ್ ಆಗ್ತಾ ಇದೆ. ಇದು ಜಾಸ್ತಿ ಸ್ಪೀಡಿಂದ ಬರ್ತಾ ಇದೆ. ಕಡಿಮೆ ಸ್ಪೀಡ್ ಜಾಸ್ತಿ ಸ್ಪೀಡು ಎಲ್ಲೋ ಒಂದು ಕಡೆ ಕೊಲೈಡ್ ಆಗುತ್ತೆ. ಕೊಲೈಡ್ ಆದಾಗ ಇದ್ರ ಮುಂದುಗಡೆ ಇರ್ತಕ್ಕಂಥ ಪಾರ್ಟಿಕಲ್ ಈ ಕಡೆ ಹೋಗಿಬಿಡ್ಬೋದು, ಆ ಕಡೆ ವಿತ್ ಐದರ್ ಇಟ್ ಮೇ ಬಿ ಲೆಸ್ ಸ್ಪೀಡ್ ಆರ್ ಇಟ್ ಮೇ ಬಿ ಮೋರ್ ಸ್ಪೀಡ್. ಈ ಪಾರ್ಟಿಕಲ್ ತನ್ನ ಡೈರೆಕ್ಷನ್ ಈ ಕಡೆ ಚೇಂಜ್ ಮಾಡ್ಕೋಬೋದು ಅಥವಾ ಸ್ಟ್ರೇಟ್ ಹೋಗ್ಬೋದು without changing its velocity or by changing its velocity. So if there is a accident between the two particles, ಏನಾಗುತ್ತೆ? ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿದು ಏನು ಚೇಂಜ್ ಆಗುತ್ತೆ? ಐದರ್ ಮ್ಯಾಗ್ನಿಟ್ಯೂಡ್, ಸ್ಪೀಡ್ ಇದ್ದು ಸ್ಲೋ ಆಗ್ಬೋದು, ಸ್ಲೋ ಇದ್ದಿದ್ದು ಮುಂದೆ ಇರ್ತಕ್ಕಂಥ ಸ್ಲೋ ಇರ್ತಕ್ಕಂಥ ಬಾಡಿ ಸ್ಪೀಡ್ ಆಗ್ಬೋದು, ಒಂದನೇದ್ದು. ಎರಡನೇದೇನು, ಸ್ಟ್ರೇಟಾಗಿ ಹೋಗ್ತಕ್ಕಂಥ ಬಾಡಿ ಎಲ್ಲೋ ಒಂದು ಕಡೆ ಬೇರೆ ಡೈರೆಕ್ಷನಲ್ಲಿ ಹೋಗಿ ಬೀಳ್ಬೋದು. ಮೀನ್ಸ್ by colliding the two particles ಏನಾಗುತ್ತೆ? the direction as well as the magnitude of the speed or velocity changes. So now what is collision? Collision is nothing but the interaction between the two particles. By that the direction as well as the magnitude of the velocity changes. Direction and magnitude of the velocity of the particles will change. ಕರೆಕ್ಟಾ? ಎರಡು ಚೇಂಜ್ ಆಗಬೇಕಂತೇನಿಲ್ಲ. ಸಮ್ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ಬೋದು, ಡೈರೆಕ್ಷನ್ ಚೇಂಜ್ ಆಗಲಿಕ್ಕಿಲ್ಲ. ಸಮ್ಟೈಮ್ಸ್ ಡೈರೆಕ್ಷನ್ ಚೇಂಜ್ ಆಗ್ಬೋದು, ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಲಿಕ್ಕಿಲ್ಲ. ಸಮ್ಟೈಮ್ಸ್ ಎರಡು ಚೇಂಜ್ ಆಗ್ಬೋದು. ಸೊ ಅದಕ್ಕೆ ಹೇಳ್ತಿದ್ದೀನಿ, ಐದರ್ ದ ಮ್ಯಾಗ್ನಿಟ್ಯೂಡ್ ಆರ್ ದ direction of the velocity changes sometimes. Okay, or sometimes both. So ಜನರಲ್ ಆಗಿ ಕೊಲಿಷನ್ ಅಂತ ಹೇಳಬೇಕು ಅಂತಂದರೆ ಏನಂತ ಹೇಳಬೇಕು? ಕೊಲಿಷನ್ ಇಸ್ ನಥಿಂಗ್ ಬಟ್ ದ interaction between the two particles. Interaction between the two particles. By that the velocity of the particle changes. ಏನು ವೆಲಾಸಿಟಿ ಏನು ಚೇಂಜ್ ಆಗುತ್ತೆ? ಡೈರೆಕ್ಷನ್ನು ಚೇಂಜ್ ಆಗ್ಬೋದು ಅಥವಾ ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗಬಹುದು. ಓಕೆ, ಸೊ ನೌ so this is about the collision, and again there are different types of collisions are there. The first type of collision is elastic collision. Elastic collision. Or we can say perfectly elastic collision also. So what is elastic collision? Here after the collision, if both linear momentum and energy, kinetic energy, if linear momentum and kinetic energy both are conserved, ಎರಡು conserve means conservation of mechanical energy in case of a freely falling body. ಅಲ್ಲಿ conservation word definition ಅಥವಾ ಅರ್ಥ ನಾನು ಹೇಳಿದ್ದೆ, same, constant. Okay, so in case of elastic collision, after the collision with the two particles, after the collision the both momentum as well as kinetic energy both are conserved. Momentum as well as kinetic energy ಎರಡು ಕನ್ಸರ್ವ್ ಆಗಿದ್ರೆ, ಕನ್ಸರ್ವ್ ಅಂದರೆ ಸೇಮ್ ಅಂತ ಹೇಳ್ತಿದ್ದೀರಿ. ಓಕೆ, ಅಂದರೆ ಬಿಫೋರ್ ದ ಕೊಲಿಷನ್ ಹೌ ಮಚ್ ಈಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ ದ ಟೂ ಪಾರ್ಟಿಕಲ್ಸ್, ದಟ್ ಮಚ್ ವಿಲ್ ಬಿ ದ ಸೇಮ್ ಎನರ್ಜಿ ಆಫ್ಟರ್ ದ ಕೊಲಿಷನ್. ಓಕೆ, ಕೊಲಿಷನ್ ಹಾಕಿಂತ ಮುಂಚೆ ಇವೆರಡರದ್ದು ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ, ಕೊಲಿಷನ್ ಆದಮೇಲೆ ಕೂಡ ಅವೆರಡರದ್ದು ಕೈನೆಟಿಕ್ ಎನರ್ಜಿ ಅಷ್ಟೇ ಇರಬೇಕು. ಎರಡರದ್ದು ಸೇರಿ ನಾ ಹೇಳ್ತಾ ಇರೋದು. ಇದು ಬೇರೆ ಆಗ್ಬೋದು. ಅಫ್ಕೋರ್ಸ್ ಇವೆರಡನ್ನ ಸೇರಿಸಿದ್ರೆ ಮೊದಲು ಎಷ್ಟಿತ್ತು ಆಮೇಲೆ ಕೂಡ ಅಷ್ಟೇ ಬರಬೇಕು. ಕರೆಕ್ಟಾ? ಅದ್ರ ಜೊತೆಗೆ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್
ಮೊಮೆಂಟಮ್ ಕೂಡ ಬಿಫೋರ್ ಕೊಲಿಜನ್ ಎಷ್ಟಿತ್ತು ಆಫ್ಟರ್ ಕೊಲಿಜನ್ ಕೂಡ ಅಷ್ಟೇ ಬರಬೇಕು ಕಂಪಲ್ಸರಿ. ದೆನ್ ಓನ್ಲಿ ದ ಕೊಲಿಜನ್ ಇಸ್ ಸೇಡ್ ಟು ಬಿ ಎಲಾಸ್ಟಿಕ್ ಕೊಲಿಜನ್. ಸೊ ವಾಟ್ ಈಸ್ ಎಲಾಸ್ಟಿಕ್ ಕೊಲಿಜನ್ ಮೀನ್ಸ್, ವಾಟ್ ಈಸ್ ಎಲಾಸ್ಟಿಕ್ ಕೊಲಿಜನ್ ಅಂದರೆ ಏನು? ಎಲಾಸ್ಟಿಕ್ ಕೊಲಿಜನ್ ಅಂದರೆ ಏನು? ದ ಕೊಲಿಜನ್ ಇಸ್ ಸೇಡ್ ಟು ಬಿ ಎಲಾಸ್ಟಿಕ್. ಕೊಲಿಜನ್ ಇಸ್ ಸೇಡ್ ಟು ಬಿ ಎಲಾಸ್ಟಿಕ್ ಇಫ್, ಯಾವಾಗ ಹೇಳ್ತೀವಿ? ಇಫ್ linear momentum as well as kinetic energy both are conserved. Both are conserved means before collision and after collision momentum and energy will be same. Before collision momentum energy ಎಷ್ಟಿರುತ್ತೆ, ಆಫ್ಟರ್ ಕೊಲಿಜನ್ ಕೂಡ momentum energy ಅಷ್ಟೇ ಇದ್ದರೆ ಅವಾಗ ಏನಂತ ಕರಿತೀವಿ? ಎಲಾಸ್ಟಿಕ್ ಕೊಲಿಜನ್ ಅಂತ ಕರಿತೀವಿ. ಎಲಾಸ್ಟಿಕ್ ಕೊಲಿಜನ್ ಅರ್ಥ ಆಗ್ತೇನಾ? ಸೊ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎಲಾಸ್ಟಿಕ್ ಕೊಲಿಜನ್. ಜನರಲ್ ಆಗಿ ಎಕ್ಸಾಂಪಲ್ ಏನು ಕೊಡಬೇಕು ಎಲಾಸ್ಟಿಕ್ ಕೊಲಿಜನ್ಗೆ? ರಿಮೆಂಬರ್ ದಟ್ ಇನ್ ನೇಚರ್ there is no perfect elastic, there is no example for the perfect elastic collision, but we can say approximately as the collision between the two marble balls. ಗೋಲಿ ಆಟ ಆಡಿರ್ತೀರಾ ಸಣ್ಣರಿದ್ದಾಗ? ಸೊ ಇಲ್ಲಿ ಒಂದು ಮಾರ್ಬಲ್ ಬಾಲ್ ಇಟ್ಟಿರ್ತೀರ, ಅಂದರೆ ಗೋಲ್ ಇಟ್ಟಿರ್ತೀರ, ಹೊಡಿತೀವಿ ಅಂತ ತಿಳ್ಕೊರಿ. ಈ ಹೊಡೆದ ಮೇಲೆ ಕೊಲಿಜನ್ ಆದಮೇಲೆ ಎಷ್ಟು ಸ್ಪೀಡಿಂದ ಹೋಗಿರುತ್ತೆ ಅಷ್ಟೇ ಸ್ಪೀಡಿಂದ ಇದು ಹೋಗುತ್ತೆ, ಕರೆಕ್ಟಾ? ಇದು ಕೂಡ ಅಷ್ಟೇ ಸ್ಪೀಡಿಂದ, ಮೊದಲು ಎಷ್ಟು ಸ್ಪೀಡಿಂದ ಹೋಗ್ತಿತ್ತು ಅಷ್ಟೇ ಸ್ಪೀಡಿಂದ ಹೋಗ್ತಾ ಇರುತ್ತೆ ಆಲ್ಮೋಸ್ಟ್, ಬಟ್ ನಾಟ್ ಎಕ್ಸಾಕ್ಟ್ಲಿ. ಸಮ್ಟೈಮ್ಸ್ ಹೆಚ್ಚು ಕಡಿಮೆ ಆಗುತ್ತದೆ. ಬಟ್ ದ ಕೊಲಿಜನ್ ಬಿಟ್ವೀನ್ ದ ಟೂ ಮಾರ್ಬಲ್ಸ್ ಆರ್ ರಿಗಾರ್ಡೆಡ್ ಆಸ್ ದ ಎಕ್ಸಾಂಪಲ್ ಫಾರ್ ದ ಎಲಾಸ್ಟಿಕ್ ಕೊಲಿಜನ್. ಇನ್ನೂ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಬಾಲನ್ನು ನಾನು ಗ್ರೌಂಡಿಗೆ ಬೌಂಡ್ ಮಾಡಿದ್ದೀನಿ, ಓಕೆ, ಗ್ರೌಂಡಿಗೆ ನಾನು ಹಿಟ್ ಮಾಡಿದ್ದೀನಿ. ಆ ಬಾಲ್ ಏನು ಮಾಡುತ್ತೆ? ರೀಬೌಂಡ್ ಆಗುತ್ತೆ. ಸಪೋಸ್ ಇಫ್ ಐ ಹಿಟ್ ದ ಬಾಲ್ from this much of height, then after rebounding if the ball reaches the same height then it is said to be elastic collision. ಬಟ್ ಯಾವುದು ಬರಂಗಿಲ್ಲ ಆ ರೀತಿ. ನಾನು ಇಲ್ಲಿಂದ ಬಾಲ್ ಬಿಟ್ಟಿನಿ ಅಂತಂದರೆ ಇಲ್ಲಿ ತನಕ ಬರಂಗಿಲ್ಲ, ಇಲ್ಲಿ ತನಕ ಬರುತ್ತೆ ಅಥವಾ ಇಲ್ಲಿ ತನಕ ಬರುತ್ತೆ. ಇಷ್ಟು ಎನರ್ಜಿ ಲಾಸ್ ಆಗುತ್ತೆ. ಆ್ಯಂಡ್ ದಟ್ ಎನರ್ಜಿ ಈಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಐದರ್ ಸೌಂಡ್ ಆರ್ ದ ಹೀಟ್. ಬಾಲ್ ಗ್ರೌಂಡಿಗೆ ಹಿಟ್ ಮಾಡಿದ ಕೂಡ ಸೌಂಡ್ ಪ್ರೊಡ್ಯೂಸ್ ಆಗುತ್ತಾ? ಸೌಂಡ್ ಇಸ್ ನಥಿಂಗ್ ಬಟ್ ಎನರ್ಜಿ. ಬಾಲ್ ಗ್ರೌಂಡಿಗೆ ಹಿಟ್ ಮಾಡಿದ ಕೂಡಲೇ ಆ ಪ್ಲೇಸಲ್ಲಿ ಅದಿಷ್ಟು ರೀಸನ್ನಲ್ಲಿ ಸ್ವಲ್ಪ ಹೀಟ್ ಆಗಿರುತ್ತೆ ಸರ್ಫೇಸ್. So the energy is lost in the form of either sound or heat, whatever. But if the energy is same, then aವಾಗ ಏನಾಗುತ್ತೆ? The ball rebounds with the same to the same height. Okay, ball rebounds to the same height if the energy is conserved. ಹೌದಾ? ನಾ ಹೇಳಿದ ಅರ್ಥ ಆಗ್ತೇನಾ? ಒಂದು ಬಾಲ್ ನಾನು ಇಲ್ಲಿಂದ ಥ್ರೋ ಮಾಡ್ತಿದ್ದೀನಿ, ಬಾಲ್ ಇದೇ ಹೈಟಿಗೆ ಬಂತು ಅಂತಂದರೆ ಅವಾಗ ಏನಂತ ಕರಿತೀವಿ? ಇದನ್ನು ಎಲಾಸ್ಟಿಕ್ ಕೊಲಿಜನ್ ಅಂತ ಕರಿತೀವಿ. ಇದೇ ಹೈಟಿಗೆ ಬಂತು ಅಂದರೆ. ಬಟ್ ನೇಚರಲ್ಲಿ ಯಾವತ್ತೂ ಕೂಡ ನಾನು ಇಲ್ಲಿಂದ ಥ್ರೋ ಮಾಡಿದ್ರೆ ಇಲ್ಲಿ ತನಕ ಬರೋಂಗಿಲ್ಲ, ಜಸ್ಟ್ ಇಲ್ಲಿ ತನಕ ಬರ್ಬೋದು. ಯಾಕಂತಂದರೆ ಸ್ವಲ್ಪ ಎನರ್ಜಿ ಲಾಸ್ ಆಗಿರುತ್ತೆ. ಬಟ್ ನನಗೇನು ಬೇಕು? ಎನರ್ಜಿ ಲಾಸ್ ಆಗಬಾರ್ದು. ಹೆಂಗಿರಬೇಕು? ಎನರ್ಜಿ ಸೇಮ್ ಇರಬೇಕು. ಸೊ the example is this one. If a ball rebounds to the same height after hitting the ground, then the collision is said to be elastic collision. So first of all, what is elastic collision? If both energy and momentum are conserved, then the collision is said to be elastic collision. Example for the elastic collision is marble balls, collision between the marble balls, atomic particles, collision between the atoms. Okay, that is also example for the elastic collision. So ಕಂಡೀಷನ್ ಏನು ಎಲಾಸ್ಟಿಕ್ ಕೊಲಿಜನ್ ಅನ್ಬೇಕಂದ್ರೆ? ಇಷ್ಟೆಲ್ಲ ಹೇಳ್ತಿದ್ದೀನಿ. ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಎಲಾಸ್ಟಿಕ್ ಕೊಲಿಜನ್? ಹೇಳಿದ್ನಲ್ಲ, ಮೊಮೆಂಟಮ್ ಮತ್ತು ಎನರ್ಜಿ ಎರಡು ಸೇಮ್ ಇರಬೇಕು. ಮೊಮೆಂಟಮ್ ಈಸ್ ಡಿನೋಟೆಡ್ ಬೈ P ಆ್ಯಂಡ್ ಎನರ್ಜಿ ಈಸ್ ಡಿನೋಟೆಡ್ ಬೈ E. ಇವೆರಡೂ ಸೇಮ್ ಇರಬೇಕು. P ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಮಾಸ್ ಇಂಟು ವೆಲಾಸಿಟಿ. ಮೊಮೆಂಟಮ್ ಮಾಸ್ ಇಂಟು ವೆಲಾಸಿಟಿ. ಎನರ್ಜಿ ಫಾರ್ಮುಲಾ ಏನು? ಹಾಫ್ ಎಮ್ ವಿ ಸ್ಕ್ವಯರ್. ಇವೆರಡೂ ಸೇಮ್ ಇರಬೇಕು, ಅವಾಗ ಮಾತ್ರ ಎಲಾಸ್ಟಿಕ್ ಕೊಲಿಜನ್ ಅಂತ ಹೇಳ್ತೀವಿ. ಆ್ಯಂಡ್ ಅಗೇನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್. ಇನ್ಎಲಾಸ್ಟಿಕ್ ಕೊಲಿಜನ್ ಅಂತ ಹೇಳ್ತೀವಿ ಆ್ಯಂಡ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಜನ್ ಅಂತ ಹೇಳ್ತೀವಿ. ಅವು ಎರಡರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿರೈವ್ ದ ಇಕ್ವೇಷನ್ ಆಫ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಆಫ್ಟರ್ ಎಲಾಸ್ಟಿಕ್ ಕೊಲಿಜನ್. ಭಾಳ ಲೆಂದಿ ಡೆರಿವೇಷನ್ ನೋಡ್ರಿ. ಸೊ ಮತ್ತೊಮ್ಮೆ ಎಲಾಸ್ಟಿಕ್ ಕೊಲಿಜನ್ ಅಂದರೆ ಏನು ಕಂಡೀಷನ್ ಇರಬೇಕು? ಇವೆರಡು ಸೇಮ್ ಇರಬೇಕು, ಬಿಫೋರ್ collision and after collision. So consider this is the particle which is having a mass m1. Particle which is having a mass m1 with
moving with the velocity u1. m1 particle velocity u1, and similarly this is the particle m2, which is moving with the velocity u2, and now u1 must be greater than u2. Suppose u2 ಜಾಸ್ತಿ ಅಂತ ತಿಳ್ಕೊರಿ, ಆಕ್ಸಿಡೆಂಟ್ ಆಗುತ್ತಾ? ನಾನು ಮುಂದಿದ್ದವ್ ಸ್ಪೀಡಾಗಿ ಹೋಗ್ಲಕತ್ತಂದ್ರೆ ನಾವು ಆಕ್ಸಿಡೆಂಟ್ ಮಾಡ್ಬೋದಾ? ಆಕ್ಸಿಡೆಂಟ್ ಯಾವಾಗ ಪಾಸಿಬಲ್ ಆಗುತ್ತೆ? ನಾನು ಮುಂದಿರ್ತಕ್ಕಂಥವನ್ಕಿಂತ ನಂದು ಸ್ಪೀಡ್ ಜಾಸ್ತಿ ಇರಬೇಕು. ಸೊ ದಿಸ್ ಪಾರ್ಟಿಕಲ್ ಈಸ್ ಮೂವಿಂಗ್ ವಿತ್ ದ ವೆಲಾಸಿಟಿ u2, ದಿಸ್ ಪಾರ್ಟಿಕಲ್ ಈಸ್ ಮೂವಿಂಗ್ ವಿತ್ ದ ವೆಲಾಸಿಟಿ u1, ಬಟ್ ದ ಕಂಡೀಷನ್ ದ್ಯಾಟ್ u1 ಮಸ್ಟ್ ಬಿ ಗ್ರೇಟರ್ ದೆನ್ u2. ಇದನ್ನು ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ಆಫ್ಟರ್ ಸಮ್ ಟೈಮ್, ಆಫ್ಟರ್ ರೀಚಿಂಗ್ ಸಮ್ ಡಿಸ್ಟೆನ್ಸ್, ದ ಫಸ್ಟ್ ಪಾರ್ಟಿಕಲ್ m1 ಪಾರ್ಟಿಕಲ್ ವಿಲ್ ಕೊಲೈಡ್ ವಿತ್ ದ ಸೆಕೆಂಡ್ ಪಾರ್ಟಿಕಲ್. ಕರೆಕ್ಟಾ? m1 ಪಾರ್ಟಿಕಲ್ m2 ಪಾರ್ಟಿಕಲ್ ಎರಡರ ನಡುವೆ ಆಕ್ಸಿಡೆಂಟ್ ಆಗುತ್ತೆ, ಕೊಲೈಡ್ ಆಗುತ್ತೆ. ಸೊ this is the collision. This is the particle m1, this is the particle m2. Okay, and particle m1 applies force on the particle m2, particle m2 applies force on the particle m1, whatever. So this is nothing but force on first due to second, this is nothing but force on second due to first. ಒಂದೇ ಪಾರ್ಟಿಕಲ್ ಎರಡನೇ ಪಾರ್ಟಿಕಲ್ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ. ನ್ಯೂಟನ್ಸ್ ಥರ್ಡ್ ಲಾ ಏನು? ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಹೌದಾ? ಈ ಪಾರ್ಟಿಕಲ್ಲು ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತಂದರೆ ಈ ಪಾರ್ಟಿಕಲ್ ಕೂಡ ಸೇಮ್ ಫೋರ್ಸ್ ಅಪ್ಲೈ ಮಾಡುತ್ತೆ ಕಂಪಲ್ಸರಿ. ಓಕೆ, ಸೊ ಇದು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೆ? ಇದು ಒಂದನೇ ಪಾರ್ಟಿಕಲ್, ಇದು ಎರಡನೇ ಪಾರ್ಟಿಕಲ್. F1 particle, the first particle applies force on the second particle. First particle applies force on the second particle. 2-1. Okay, second particle applies force on the first particle. 1-2. But condition ಏನು? F12 must be equal to F21. ಇದು ಎಷ್ಟು ಅಪ್ಲೈ ಮಾಡುತ್ತೆ? ಇದು ಅಷ್ಟೇ ಅಪ್ಲೈ ಮಾಡುತ್ತೆ. ಬಟ್ ಹೆಂಗಿರುತ್ತೆ? 1 is equal and opposite with each other. ಸೊ F12 must be equal to minus F21 ಅಂತ ಹೇಳ್ತೀವಿ. ಅದು ಸೆಕೆಂಡ್ರಿ, ಅದು ಬೇಕಾಗಿಲ್ಲ ಈಗ. ಓಕೆ, ಸೊ ನಾವು ಈಗ ಕೊಲಿಸನ್ ಆದಮೇಲೆ ನಾನು ಅದೇ ಹೇಳಿದ್ನಲ್ಲ, ಎರಡು ಮಾರ್ಬಲ್ ಬಾಲ್ಸ್ ಕೊಲಿಸನ್ ಆದಮೇಲೆ ಅಲ್ಲೇ ಇರ್ತಾವ. ದೇ ಡಿಸ್ಪ್ಲೇಸಸ್, ದೇ ಚೇಂಜ್ ದೇರ್ ಡೈರೆಕ್ಷನ್, ದೇ ಚೇಂಜ್ ದೇರ್ ವೆಲಾಸಿಟಿ ಚೇಂಜ್ ಮಾಡ್ಬೋದು, ಡೈರೆಕ್ಷನ್ ಚೇಂಜ್ ಮಾಡ್ಬೋದು. ಕರೆಕ್ಟಾ? ನನಗೆ ಗೊತ್ತಿಲ್ಲ, ಬಟ್ ದ ವೆಲಾಸಿಟಿ ಆಫ್ ದ ಟೂ ಪಾರ್ಟಿಕಲ್ಸ್ ವಿಲ್ ಚೇಂಜ್ ಆಫ್ಟರ್ ದ ಕೊಲಿಸನ್. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತೀನಿ? ಸೊ ನಾವು ದೀಸ್ ಆರ್ ದ ಸೇಮ್ ಪಾರ್ಟಿಕಲ್ಸ್. ದಿಸ್ ಇಸ್ ದ ಪಾರ್ಟಿಕಲ್ ಆಫ್ ಮಾಸ್ m1 ಆ್ಯಂಡ್ ದಿಸ್ ಇಸ್ ದ ಪಾರ್ಟಿಕಲ್ ಆಫ್ ಮಾಸ್ m2. So but after collision the velocity of the particles changed. Okay, so ಅದಕ್ಕೆ u1 ಅದು ಇನಿಷಿಯಲ್, ಹೌದಾ? ಇದು ಆಫ್ಟರ್ ಅಂದರೆ ಫೈನಲ್ velocity is denoted by v. So therefore this is v1 and this is v2. Okay, what is this? This is before collision. And what is this? After collision. What is this? During collision ಆಗಬೇಕಾದ್ರೆ ಇದು. So this is during collision. Okay, now see here, linear momentum of the system before collision of the system ಅಂತ ಹೇಳ್ತಾ ಇದ್ದೀನಿ. ಸಿಸ್ಟಮ್ ಅಂತಂದರೆ ಮಿನಿಮಮ್ 2 ಇರಬೇಕು. ಓಕೆ, ಲೀನಿಯರ್ ಬರ್ಕೋಬೇಡ್ರಿ ನಾ ಹೇಳಬೇಕಾದ್ರೆ. ಲೀನಿಯರ್ ಮೂಮೆಂಟಮ್ ಬಿಫೋರ್ ಕೊಲಿಸನ್. ಓಕೆ, ಮೂಮೆಂಟಮ್ ಫಾರ್ಮುಲಾ ಏನು? ಮಾಸ್ ಇಂಟು ವೆಲಾಸಿಟಿ. ಬಿಫೋರ್ ಕೊಲಿಸನ್ ಹೇಳ್ತಾ ಇದ್ದೀನಿ ನಾನು. ಬಿಫೋರ್ ಕೊಲಿಸನ್ ಅಂದರೆ ಇದು ನೋಡಬೇಕಾ, ಇದು. ಓಕೆ, ಲೀನಿಯರ್ ಮೂಮೆಂಟಮ್ ಆಫ್ ದ ಸಿಸ್ಟಮ್. ನಾನು ಸಿಸ್ಟಮ್ ಬಗ್ಗೆ ಮಾತ್ರ ಸಿಸ್ಟಮ್ ಅಂದರೆ ಕನ್ಸಿಡರ್ ಮಾಡಬೇಕು ಅಂದರೆ ಒಂದೊಂದು ಪಾರ್ಟಿಕಲ್ ಕನ್ಸಿಡರ್ ಮಾಡೋಂಗಿಲ್ಲ, 2 ಪಾರ್ಟಿಕಲ್ದು ಸೇರಿ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಪಾರ್ಟಿಕಲ್ದು ಮೂಮೆಂಟಮ್ ಎಷ್ಟು ಅಂತ ಹೇಳ್ತೀರಾ? ಈ ಪಾರ್ಟಿಕಲ್ದು ಮೂಮೆಂಟಮ್ ಎಷ್ಟು? ಮೂಮೆಂಟಮ್ ಅಂದರೆ ಏನು? ಮಾಸ್ ಇಂಟು ವೆಲಾಸಿಟಿ, ಹೌದಾ? ಫಸ್ಟ್ ಪಾರ್ಟಿಕಲ್ದು ಮಾಸ್ ಎಷ್ಟು? m1. ವೆಲಾಸಿಟಿ ಎಷ್ಟು? u1. m1 ಇಂಟು u1 ಮೂಮೆಂಟಮ್ ಆಫ್ ದ ಫಸ್ಟ್ ಪಾರ್ಟಿಕಲ್. ಸಿಮಿಲರ್ಲಿ ಸೆಕೆಂಡ್ ಪಾರ್ಟಿಕಲ್ದು m2 ಇಂಟು u2. ಕರೆಕ್ಟಾ? m2 ಇಂಟು u2 ಇವೆರಡು ಪ್ಲಸ್ ಮಾಡಿದರೆ ಸಿಸ್ಟಮ್.
ಇದು ಇಂಡಿವಿಜುವಲ್ ಪಾರ್ಟಿಕಲ್, ಸಿಂಗಲ್ ಪಾರ್ಟಿಕಲ್, ಇದು ಸಿಂಗಲ್ ಪಾರ್ಟಿಕಲ್, ಇವೆರಡೂ ಸೇರಿಸಿದ್ರೆ ಸಿಸ್ಟಮ್. ಕರೆಕ್ಟಾ? ಸೊ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಬಿಫೋರ್ ಕೊಲಿಷನ್ ಅಂದರೆ ನಾನು ಈ ಡಯಾಗ್ರಾಮ್ ನೋಡಬೇಕು. ಓಕೆ, ಸೊ ದೇರ್ ಫೋರ್ m1u1 ಪ್ಲಸ್ m2 u2. ಓಕೆ, ನೆಕ್ಸ್ಟ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಅಗೇನ್ ಆಫ್ ದ ಸಿಸ್ಟಮ್ ಆಫ್ಟರ್ ಕೊಲಿಷನ್. ಹೇಳ್ರಿ, m1 v1 ಹಾಂ m1v1 ಪ್ಲಸ್ ಯಾರು ಹೇಳಬೇಕು m2 v2 m1v1 ಪ್ಲಸ್ m2 v2. ಓಕೆ, ನೆಕ್ಸ್ಟ್ ಇದು ಓಕೆನಾ? ನೆಕ್ಸ್ಟ್ ಈಗ ಏನು ನೆಕ್ಸ್ಟು change in momentum. Or according to the conservation of momentum. According to the conservation of momentum. Conservation of momentum ಅಂದ್ರೆ ಏನು? Momentum before collision is equal to momentum after collision. According to the conservation of momentum, that is linear momentum. Conservation ಅಂದ್ರೆ ಏನು? Same. So momentum before should be equal to momentum after. That is momentum before collision is equal to momentum after collision. Momentum before collision ಏನದ? m1u1 ಪ್ಲಸ್ m2u2 m1u1 ಪ್ಲಸ್ m2u2 ಈಸ್ ಈಕ್ವಲ್ ಟು ಆಫ್ಟರ್ ಕೊಲಿಷನ್ m1v1 ಪ್ಲಸ್ m2v2. ಓಕೆ, ಈಗ m1 ಒಂದು ಕಡೆ ತೊಗೋತೀನಿ, m2 ಒಂದು ಕಡೆ ತೊಗೋತೀನಿ ಅಷ್ಟೇ. ಏನಾಗುತ್ತೆ m1 ಆ್ಯಸ್ ಇಟ್ ಈಸ್ u1 ಮೈನಸ್ v1 m1 u1 ಈ ಮೈನಸ್ m1 v1 ಈ ಕಡೆ ಬಂದರೆ m1 ಕಾಮನ್. ಓಕೆ, ಮೈನಸ್ v1. ನೆಕ್ಸ್ಟ್ ಈಸ್ ಈಕ್ವಲ್ ಟು m2 v2 ಮೈನಸ್ u2 ಇಕ್ವೇಷನ್ ನಂಬರ್ 1. ಓಕೆ, ಇಲ್ಲಿ ತನಕ ಅರ್ಥ ಆಯ್ತಾ? ನೆಕ್ಸ್ಟ್ ಲೀನಿಯರ್ ಮೊಮೆಂಟಮ್ ಆಯಿತು. ಈಗ ನಾನು ಎನರ್ಜಿ ಹೇಳಬೇಕು. ಎನರ್ಜಿ ಯಾವ ಎನರ್ಜಿ? ಕೈನೆಟಿಕ್ ಎನರ್ಜಿ. ಓಕೆ, ಸೊ ಎನರ್ಜಿ ಬಿಫೋರ್ ಕೊಲಿಷನ್. ಎನರ್ಜಿ ಬಿಫೋರ್ ಕೊಲಿಷನ್. ಎನರ್ಜಿ ಫಾರ್ಮುಲಾ ಕೈನೆಟಿಕ್ ಎನರ್ಜಿ ಹಾಫ್ mv ಸ್ಕ್ವೇರ್, ಹಾಫ್ ಮಾಸ್ ವೆಲಾಸಿಟಿ ಸ್ಕ್ವೇರ್. ಓಕೆ, ಬಿಫೋರ್ ಕೊಲಿಷನ್ ಅಂದರೆ ಇದು ನೋಡಬೇಕು. ಹೇಳ್ರಿ, ಹಾಫ್ ಫಸ್ಟ್ ಪಾರ್ಟಿಕಲ್ ಮಾಸ್ m1, ವೆಲಾಸಿಟಿ u1 ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಪಾರ್ಟಿಕಲ್ ಎನರ್ಜಿ ಹಾಫ್ m2 ವೆಲಾಸಿಟಿ ಎಷ್ಟದ u2 ಸ್ಕ್ವೇರ್. ಸಿಮಿಲರ್ಲಿ ಆಫ್ಟರ್ ಕೊಲಿಷನ್ ಎನರ್ಜಿ ಆಫ್ಟರ್ ಕೊಲಿಷನ್ ಹೇಳ್ರಿ, ಹಾಫ್ m1 v1 ಸ್ಕ್ವೇರ್ ಪ್ಲಸ್ ಹಾಫ್ m2 v2 ಸ್ಕ್ವೇರ್. ನೌ according to conservation of energy, ಮೊದಲು ಮೊಮೆಂಟಮ್ ಹೇಳಿದ್ವಿ, ಎನರ್ಜಿ ಹೇಳಬೇಕು. ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳ್ರಿ, ಎನರ್ಜಿ ಬಿಫೋರ್ ಇಸ್ ಈಕ್ವಲ್ ಟು ಎನರ್ಜಿ ಆಫ್ಟರ್. ಹೌದಾ ಇಲ್ಲ? ಎನರ್ಜಿ ಬಿಫೋರ್ ಕೊಲಿಷನ್ is equal to energy after collision. Energy before collision ಏನದ? half m1 u1 ಸ್ಕ್ವೇರ್ ಪ್ಲಸ್ half m2 u2 ಸ್ಕ್ವೇರ್.
ಆಫ್ m1 u1 ಸ್ಕ್ವಯರ್ ಪ್ಲಸ್ ಆಫ್ m2 u2 ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು ಎನರ್ಜಿ ಆಫ್ಟರ್ ಕೊಲಿಷನ್ ಆಫ್ m1 v1 ಸ್ಕ್ವಯರ್ ಪ್ಲಸ್ ಆಫ್ m2 v2 ಸ್ಕ್ವಯರ್. ಓಕೆ, ಮತ್ತು ಸೇಮ್ ಇಲ್ಲಿ ನೋಡಿರಿ, ಹಾಫ್ ಕಾಮನ್ ತೊಗೋತೀನಿ, ಇಲ್ಲಿ ಹಾಫ್ ಕಾಮನ್ ತೊಗೋತೀನಿ, ಎಲ್ಲ ಒಮ್ಮೆ ಕ್ಯಾನ್ಸಲ್ ಮಾಡಲಾ? ಹಾಫ್ ಆಫ್ ಎಲ್ಲ ಕಡೆ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ m1 ಒಂದು ಕಡೆ ತೊಗೋತೀನಿ, m2 ಒಂದು ಕಡೆ ತೊಗೋತೀನಿ, m1 ಕಾಮನ್ ಏನು ಉಳಿತು? u1 ಸ್ಕ್ವಯರ್ ಮೈನಸ್ v1 ಸ್ಕ್ವಯರ್. ಈ v ಕಡೆ ಬರುತ್ತೆ, ಮೈನಸ್ ಆಗುತ್ತೆ. ನೆಕ್ಸ್ಟ್ ವಿಚ್ ಈಸ್ ಈಕ್ವಲ್ ಟು m2 ಕಾಮನ್ ಏನು? v2 ಸ್ಕ್ವಯರ್ ಮೈನಸ್ u2 ಸ್ಕ್ವಯರ್. ಇಕ್ವೇಷನ್ ನಂಬರ್ 2. ಓಕೆ, ನಾವು ಇಕ್ವೇಷನ್ ನಂಬರ್ 2 ಡಿವೈಡೆಡ್ ಬೈ 1. ಇಕ್ವೇಷನ್ ನಂಬರ್ 2 ಡಿವೈಡೆಡ್ ಬೈ ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 2 ಏನಂತ ನೋಡಿರಿ, m1 u1 ಸ್ಕ್ವಯರ್ ಮೈನಸ್ v1 ಸ್ಕ್ವಯರ್ ಡಿವೈಡೆಡ್ ಬೈ ಇಕ್ವೇಷನ್ ನಂಬರ್ 1 ಲೆಫ್ಟ್ ಹ್ಯಾಂಡ್ ಸೈಡು m1 u1 ಮೈನಸ್ v1 is equal to m2 v2 ಸ್ಕ್ವಯರ್ ಮೈನಸ್ u2 ಸ್ಕ್ವಯರ್ ಡಿವೈಡೆಡ್ ಬೈ ಇಕ್ವೇಷನ್ ನಂಬರ್ 1 ಲೆಫ್ಟ್ RHS m2 v2 ಮೈನಸ್ u2. ಓಕೆ, ಇಲ್ಲಿ ನೋಡಿರಿ, m1 ಕ್ಯಾನ್ಸಲ್, m2 ಕ್ಯಾನ್ಸಲ್, u1 ಸ್ಕ್ವಯರ್ ಮೈನಸ್ v1 ಸ್ಕ್ವಯರ್, a ಸ್ಕ್ವಯರ್ ಮೈನಸ್ b ಸ್ಕ್ವಯರ್, a ಸ್ಕ್ವಯರ್ ಮೈನಸ್ b ಸ್ಕ್ವಯರ್, a ಪ್ಲಸ್ b ಇಂಟು a ಮೈನಸ್ b, a ಮೈನಸ್ b ಹೋಲ್ ಸ್ಕ್ವಯರು a ಪ್ಲಸ್ b ಹೋಲ್ ಸ್ಕ್ವಯರ್ ಕೇಳ್ತಾ ಇಲ್ಲ, a ಸ್ಕ್ವಯರ್ ಮೈನಸ್ b ಸ್ಕ್ವಯರ್, a ಸ್ಕ್ವಯರ್ ಮೈನಸ್ b ಸ್ಕ್ವಯರ್, a ಪ್ಲಸ್ b ಇಂಟು a ಮೈನಸ್ b, ಹೌದಾ ಇಲ್ಲ? a ಪ್ಲಸ್ b ಇಂಟು a ಮೈನಸ್ b. ಸೊ ಇಲ್ಲಿ ಏನಾಗುತ್ತೆ, u1 ಸ್ಕ್ವಯರ್ ಮೈನಸ್ v1 ಸ್ಕ್ವಯರ್, u1 ಏನಕ್ಕೆ ನೋಡ್ರಿ, a ಸ್ಕ್ವಯರ್ ಮೈನಸ್ b ಸ್ಕ್ವಯರ್, a ಪ್ಲಸ್ b ಇಂಟು a ಮೈನಸ್ b ಡಿವೈಡೆಡ್ ಬೈ u1 ಮೈನಸ್ v1 is equal to a ಸ್ಕ್ವಯರ್ ಮೈನಸ್ b ಸ್ಕ್ವಯರ್, ಸೇಮ್ a ಪ್ಲಸ್ b ಇಂಟು a ಮೈನಸ್ b, a ಪ್ಲಸ್ b ಇಂಟು a ಮೈನಸ್ b ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್ v2 ಮೈನಸ್ u2. ಇಲ್ಲಿ ನೋಡಿರಿ, u1 ಮೈನಸ್ v1 ಕ್ಯಾನ್ಸಲ್ ಆಗುತ್ತಾ? ನೆಕ್ಸ್ಟು v2 ಮೈನಸ್ u2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳಿತು, u1 ಪ್ಲಸ್ v1 ಇಸ್ ಈಕ್ವಲ್ ಟು v2 ಪ್ಲಸ್ u2. ಈಗ u ಒಂದು ಕಡೆ v ಒಂದು ಕಡೆ ತೊಗೊಂಬರ್ರಿ, u1 ಈ ಮೈನಸ್ ಪ್ಲಸ್ u2 ಆ ಕಡೆ ಹೋದರೆ ಮೈನಸ್ u2 ಇಸ್ ಈಕ್ವಲ್ ಟು v2, ಈ ಪ್ಲಸ್ v1 ಈ ಕಡೆ ಬಂದರೆ ಮೈನಸ್ v1. ಓಕೆ, ಈ u1 ಮೈನಸ್ u2 ಗೆ ಒಂದು ಹೆಸರು ಕೊಡ್ತೀವಿ, v2 ಮೈನಸ್ v1ಗೆ ಒಂದು ಹೆಸರು ಕೊಡ್ತೀವಿ. u ಅಂದರೆ ಏನು, ಇನಿಷಿಯಲ್ ಅಂದರೆ ಬಿಫೋರ್ ಕೊಲಿಷನ್. ಸೊ ಬಿಫೋರ್ ಕೊಲಿಷನ್ ಅವೆರಡು ಸಮೀಪ ಹೋಗಕ್ಕೆ ಟ್ರೈ ಮಾಡುತ್ತಾ, ದೂರ ಹೋಗಕ್ಕೆ ಟ್ರೈ ಮಾಡುತ್ತಾ? ಈ ಆಕ್ಸಿಡೆಂಟ್ ಆಗಬೇಕು, ಕೊಲಿಷನ್ ಆಗಬೇಕು ಅಂದರೆ ಸಮೀಪ ಹೋಗಕ್ಕೆ ಟ್ರೈ ಮಾಡ್ತಾ ಹೌದಾ ಇಲ್ಲ? ಈಗ ಒಂದು ಪಾರ್ಟಿಕಲ್ ಇಲ್ಲಿ ಹೋಗ್ತಾ ಇದೆ, ಸ್ಲೋ ಹೋಗ್ತಾ ಇದೆ, ಇನ್ನೊಂದು ಪಾರ್ಟಿಕಲ್ ಇಲ್ಲಿ ಬರ್ತಾ ಇದೆ, ಇವೆರಡು ಸಮೀಪ ಬರ್ತಾ ಇದೆ, ದೂರ ಹೋಗ್ತಿದ್ದಾನ? ಸಮೀಪ ಬರ್ತಾ ಇದೆ. ಸಮೀಪ ಬಂದರೆ ಅಪ್ರೋಚ್ ಅಂತ ಹೇಳ್ತೀವಿ. ಕೊಲಿಷನ್ ಆಗಿದೆ, ಕೊಲಿಷನ್ ಆದಮೇಲೆ ಹೆಂಗೆ ಹೋಗ್ತಾವ, ಹಿಂಗೆ ದೂರ ಹೋಗ್ತಾವ ಎರಡು, ಕರೆಕ್ಟ್ ಅಲ್ಲ? ಕೊಲಿಷನ್ ಆದಮೇಲೆ ಸಪ್ರೇಟ್ ಆಗ್ತಾ ಇದೆ. ಸೊ ಇದನ್ನೇನಂತ ಕರಿತೀವಿ, ರಿಲೇಟಿವ್ ವೆಲಾಸಿಟಿ ಆಫ್ ಅಪ್ರೋಚ್ ಅಂತ ಹೇಳ್ತೀವಿ, ಈಸ್ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಆಫ್ ಸಪರೇಷನ್. ಸೊ ದಿಸ್ ಈಸ್ ನಥಿಂಗ್ ಬಟ್ relative velocity of approach is equal to relative velocity of separation. Okay, now ಇಷ್ಟ ಅರ್ಥ ಆಯ್ತಾ? Pause. So here u1 minus u2 is equal to v2 minus v1.
So this is nothing but relative velocity of approach, and which is equal to relative velocity of separation. So now here relative velocity of separation, relative velocity of separation divided by relative velocity of approach, relative velocity of approach, ಅದಕ್ಕೊಂದು ಹೆಸರು ಕೊಟ್ಟಿವಿ ಏನಂತಂದರೆ ಕೋಎಫಿಷಿಯೆಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತೇಳಿ. ಕೋಎಫಿಷಿಯೆಂಟ್ ಆಫ್ ರೆಸ್ಟಿಟ್ಯೂಷನ್ ಆ್ಯಂಡ್ ದಟ್ ಈಸ್ ಡಿನೋಟೆಡ್ ಬೈ ಇ, ಸ್ಮಾಲ್ ಇ. ಸೊ E, that is coefficient of restitution, is defined as the ratio of relative velocity of separation to the relative velocity of approach. Relative velocity of separation ಏನದ? v2 minus v1. So E is equal to v2 minus v1 divided by approach ಏನದ? u1 minus u2. So this is the formula for the coefficient of restitution, and for elastic collision or for perfectly elastic collision, E is equal to always 1. E is always equal to 1. ಯಾಕ collision elastic collision ಅಂದರೆ ಏನು? ಎನರ್ಜಿ ಸೇಮ್ ಇರಬೇಕು ಬಿಫೋರ್ ಆ್ಯಂಡ್ ಆಫ್ಟರ್. ಎನರ್ಜಿ ಸೇಮ್ ಇರಬೇಕಂದ್ರೆ ಏನು ಸೇಮ್ ಇರಬೇಕು? ವೆಲಾಸಿಟಿ ಸೇಮ್ ಇರಬೇಕು. ಸೊ ಅದಕ್ಕೆ ಈ ವೆಲಾಸಿಟಿ, ಸಪ್ರೇಷನ್ ವೆಲಾಸಿಟಿ ಮತ್ತು ಅಪ್ರೋಚ್ ವೆಲಾಸಿಟಿ ಎರಡು ಸೇಮ್ ಇದ್ದರೆ ಮಾತ್ರ ಎನರ್ಜಿ ಕನ್ಸರ್ವ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಕರೆಕ್ಟಾ? ಎರಡು ಸೇಮ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇದು 10 ಬಂದರೆ ಇದು 10 ಬಂದ, 10/10 ಆನ್ಸರ್ ಏನು ಬರ್ತದೆ? 1. ಕರೆಕ್ಟಾ? ಸೊ ಕೋಎಫಿಷಿಯೆಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಫಾರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್. ಇನ್ಎಲಾಸ್ಟಿಕ್ ಕೊಲಿಷನ್ಗೆ, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಏನು ಬರುತ್ತೆ? ಇಟ್ ಈಸ್ ಈಕ್ವಲ್ ಟು 0. ಅದು ಯಾಕಂದ್ರೆ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಕೋಎಫಿಷಿಯೆಂಟ್ ಆಫ್ ರೆಸ್ಟಿಟ್ಯೂಷನ್. ಆ್ಯಂಡ್ ನೌ ಸಿ ಇಕ್ವೇಷನ್ ನಂಬರ್ 1 ಅಂತ ಬರ್ದು ಇಕ್ವೇಷನ್ ನಂಬರ್ 2 ಎಲ್ಲರೂ ಬರ್ದಿನೇನು? ಇಕ್ವೇಷನ್ ನಂಬರ್ 2 ಆಗಿದೆನಾ? ಓಕೆ, ಆ್ಯಂಡ್ ದಿಸ್ ಈಸ್ ಇಕ್ವೇಷನ್ ನಂಬರ್ 3. ದಿಸ್ ಈಸ್ ಇಕ್ವೇಷನ್ ನಂಬರ್ 3. ಯಾವುದು? u1 minus u2 is equal to v2 minus v1. And what I want to calculate? I want to calculate the final velocities of the particles after collision. ಹೌದಾ? ಸೊ ಕೊಲಿಷನ್ ಆದಮೇಲೆ ಎಷ್ಟು ವೆಲಾಸಿಟಿ ಇರುತ್ತೆ ಎರಡು ಪಾರ್ಟಿಕಲ್ಗೆ ಅನ್ನೋದು ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಕೊಲಿಷನ್ ಆದಮೇಲೆ ಅಂದರೆ ಏನು? ವೆಲಾಸಿಟಿ v1 ಆ್ಯಂಡ್ v2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಇಕ್ವೇಷನಲ್ಲಿ ನಾನು ಏನು ಮಾಡ್ತೀನಿ? ಐದರ್ v1 ಆರ್ v2 ನಾನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗೇನು ಮಾಡ್ತೀನಿ ನೋಡಿ, ಅದು ಇಕ್ವೇಷನ್ ಏನದ? u1 ಮೈನಸ್ u2 ಇಸ್ ಈಕ್ವಲ್ ಟು v2 ಮೈನಸ್ v1. ಈ ಇಕ್ವೇಷನ್ ಅದ. ಫ್ರಮ್ ದಿಸ್ ಇಕ್ವೇಷನ್ ದಿಸ್ ಇಂಪ್ಲೈಸ್ ದಟ್ v2 ಈಸ್ ಈಕ್ವಲ್ ಟು ಏನು ಬರಿತೀನಿ? v2 ಹಂಗೆ ಇಟ್ಕೋರಿ, ಈ ಮೈನಸ್ v1 ಏನದಲ್ಲ ಈ ಕಡೆ, ಅಥವಾ v1 ಈಸ್ ಈಕ್ವಲ್ ಟು ಹಂಗೆ ಇಟ್ಕೋರಿ, ಯಾವುದೋ ಒಂದು. v1 ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, v1 ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್, ಅಂದರೆ ಈ ಮೈನಸ್ v1 ಅನ್ನು ಈ ಕಡೆ ತೊಗೊಂಬಂದಿನಿ, ಏನಾಗುತ್ತೆ? ಪ್ಲಸ್ v1 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು v2 ಆ್ಯಸ್ ಇಟ್ ಈಸ್ ಮೈನಸ್ u1 ಪ್ಲಸ್ u2 v1. ಈ ಮೈನಸ್ v1 ಅನ್ನು ಈ ಕಡೆ ತೊಗೊಂಬಂದಿನಿ, ಪ್ಲಸ್ v1 ಆಗುತ್ತೆ. v2 ಆ್ಯಸ್ ಇಟ್ ಈಸ್ ಮೈನಸ್ u1 ಪ್ಲಸ್ u2. ಇಕ್ವೇಷನ್ ನಂಬರ್ 4. ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 4. ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 4 ಇನ್ ಇಕ್ವೇಷನ್ ನಂಬರ್ 1. 4ನೇ ಇಕ್ವೇಷನನ್ನು 1ನೇ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನಂದು ನೋಡಿ, 1ನೇ ಇಕ್ವೇಷನ್ m1 u1 ಮೈನಸ್ v1, m1 u1 ಮೈನಸ್ v1 is equal to m2 v2 ಮೈನಸ್ u2. ಇದು ಇಕ್ವೇಷನ್ ನಂಬರ್ 1. ಇಲ್ಲಿ ಇನ್ಸ್ಟೆಡ್ ಆಫ್ v1 ಅಂದರೆ v1 ಎಲ್ಲಿ ಬರುತ್ತೆ, ಆ v1 ಇಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನಾಗುತ್ತೆ? ದೆನ್ m1 ಇಂಟು u1 ಮೈನಸ್ v1 ಅಂದರೆ ಏನು? v2 ಮೈನಸ್ u1 ಪ್ಲಸ್ u2 ಓಕೆ. u1 ಆ್ಯಸ್ ಇಟ್ ಈಸ್ ಮೈನಸ್ v1 ಅಂದರೆ ಇದಿಷ್ಟು, v2 ಮೈನಸ್ u1 ಪ್ಲಸ್ u2 ವಿಚ್ ಈಸ್ ಈಕ್ವಲ್ ಟು m2 v2 ಮೈನಸ್ u2. ಓಕೆ, ನನಗೆ v2 ಬರುತ್ತಲ್ಲ, ಓಕೆ ನೋಡೋಣ, ನೋ ಪ್ರಾಬ್ಲಮ್. m1 u1 ಮೈನಸ್ ಇಂಟು ಪ್ಲಸ್ ಮೈನಸ್ v2 ಮೈನಸ್ ಇಂಟು ಮೈನಸ್ ಪ್ಲಸ್ u1 ಮೈನಸ್ ಇಂಟು ಪ್ಲಸ್
ಮೈನಸ್ u2 ಓಕೆ ವಿಚ್ ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಿರಿ m2v2 ಮೈನಸ್ m2u2 ಓಕೆ ಈಗ ಇಲ್ಲಿ ನೋಡಿರಿ u1 ಪ್ಲಸ್ u1 ಏನಾಗುತ್ತೆ 2 ಟೈಮ್ಸ್ ಆಫ್ u1 ಕ್ಯಾನ್ಸಲ್ ಆಗುತ್ತಾ ಪ್ಲಸ್ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ 1 ಪ್ಲಸ್ 1 ಅಂದಂಗ 1 ಪ್ಲಸ್ 1 ಈಸ್ ಈಕ್ವಲ್ ಟು 2 ಹೆಂಗೆ ಹೇಳ್ತೀರಾ u1 ಪ್ಲಸ್ u1 ಈಸ್ ಈಕ್ವಲ್ ಟು 2u1 ಕರೆಕ್ಟಾ ಸೊ ಅದಕ್ಕೆ ನಾನು ಇಲ್ಲಿ ಹೆಂಗೆ ಬರಿತೀನಿ m1 2u1 ಮೈನಸ್ v2 ಮೈನಸ್ u2 is equal to m2 v2 ಮೈನಸ್ m2 u2 ಈಗ ಇಲ್ಲಿ ಕೂಡ ಸೇಮ್ ಮಲ್ಟಿಪ್ಲೈ ಮಾಡಿರಿ m1 ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ ಇದಕ್ಕೂ ಮಲ್ಟಿಪ್ಲೈ ಮಾಡಿರಿ ಇದಕ್ಕೂ ಮಲ್ಟಿಪ್ಲೈ ಮಾಡಿರಿ ಅವಾಗ ಏನಾಗುತ್ತೆ 2m1 u1 2m1 u1 ಮೈನಸ್ m1 v2 ಮೈನಸ್ m1 u2 is equal to m2 v2 ಮೈನಸ್ m2 u2 ನನಗೆ ಫೈನಲ್ ವೆಲಾಸಿಟಿ ಬೇಕು ಕರೆಕ್ಟಾ ಫೈನಲ್ ವೆಲಾಸಿಟಿ ಬೇಕು ಈ ಅದಿಷ್ಟು ಟರ್ಮಲ್ಲಿ ಫೈನಲ್ ವೆಲಾಸಿಟಿ ಯಾವ್ದು ನೋಡ್ರಿ ವಿ ಅನ್ನೋದು ಯಾವುದಾದ ಇದು ಯು ಆದ ಇನಿಷಿಯಲ್ ವೆಲಾಸಿಟಿ ಆಯಿತು ಇದು ಯು ಆದ ಇನಿಷಿಯಲ್ ವೆಲಾಸಿಟಿ ಆಯಿತು ಇದು ಯು ಆದ ಇನಿಷಿಯಲ್ ವೆಲಾಸಿಟಿ ಆಯಿತು ನನಗೇನಾದ ಮತ್ತು ಫೈನಲ್ ವೆಲಾಸಿಟಿ v2 ಬಂದದ ಅಂದರೆ ಆ ಟರ್ಮ್ಸನ್ನು ನಾನು ಸಪ್ರೇಟ್ ಮಾಡ್ಕೋತೀನಿ ಓಕೆ ಸೊ ಅವಾಗ ಏನು ಮಾಡ್ಕೋತೀನಿ ನೋಡ್ರಿ m2 v2 ಆ್ಯಸ್ ಇಟ್ ಈಸ್ m2 v2 ಆ್ಯಸ್ ಇಟ್ ಈಸ್ ಈ ಮೈನಸ್ m1 v2 ಅದಲ್ಲ ಆ ಕಡೆ ತೊಗೊಂಡೋಗ್ತೀನಿ ಪ್ಲಸ್ m1 v2 ಆಗುತ್ತೆ ಪ್ಲಸ್ m1 v2 ಇಸ್ ಈಕ್ವಲ್ ಟು ಓಕೆ ಇದನ್ನು ಹಂಗೆ ಇಟ್ಕೊಂಡಿದ್ದೀನಿ ಇದನ್ನು ತೊಗೊಂಬಂದಿನಿ ಈಗ ಇದನ್ನು ಆ ಕಡೆ ತೊಗೊಂಡೋಗ್ತೀನಿ ಏನಾಗುತ್ತೆ ಇಸ್ ಈಕ್ವಲ್ ಟು 2m1 u1 ಮೈನಸ್ ಅಲ್ಲ ಮೈನಸ್ m1 u2 ಪ್ಲಸ್ m2 u2 ಕರೆಕ್ಟಾ ಇಲ್ಲಿ ಏನು ಕಾಮನ್ ಅದ v2 ಕಾಮನ್ ಏನು ಉಳಿತು m2 ಪ್ಲಸ್ m1 ದಟ್ ಈಸ್ m1 ಪ್ಲಸ್ m2 ಎರಡು ಒಂದಲ್ಲ m1 ಪ್ಲಸ್ m2 ಇಸ್ ನಥಿಂಗ್ ಬಟ್ m2 ಪ್ಲಸ್ m1 1 ಪ್ಲಸ್ 2 ಇಸ್ ನಥಿಂಗ್ ಬಟ್ 2 ಪ್ಲಸ್ 1 ಕರೆಕ್ಟಾ ವಿಚ್ ಈಸ್ ಈಕ್ವಲ್ ಟು 2m1 u1 ಆ್ಯಸ್ ಇಟ್ ಈಸ್ 2m1 u1 ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಕಾಮನ್ ತೊಗೊಳ್ಳೋಣ u2 ಕಾಮನ್ ಓಕೆ ಮೈನಸ್ u2 ಕಾಮನ್ ಏನು ಉಳಿತು m1 ಹಾಂ ಪ್ಲಸ್ಸಾ ಮೈನಸ್ ಆಗುತ್ತೆ ಮೈನಸ್ ಕಾಮನ್ ತೊಗೊಂಡಿದ್ದೀನಿ ನಾನು ಪ್ಲಸ್ ಕಾಮನ್ ತೊಗೊಂಡ್ರೆ ಫಸ್ಟ್ ಇದು ಬರುತ್ತೆ ನಾನು ಮೈನಸ್ ಕಾಮನ್ ತೊಗೊಂಡಿನಿ ಅದಕ್ಕೆ ಇಲ್ಲಿ ಮೈನಸ್ ಇಲ್ಲಿ ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಕರೆಕ್ಟಾ m1 ಮೈನಸ್ m2 ಇಷ್ಟ ಆಯ್ತಾ ಸೊ ದೇರ್ ಫೋರ್ v2 ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ m1 u1 ಮೈನಸ್ u2 m1 ಮೈನಸ್ m2 ಡಿವೈಡೆಡ್ ಬೈ m1 ಪ್ಲಸ್ m2 so this is the formula to calculate the final velocity of the second particle ಇನ್ನು ಮುಗಿದಿಲ್ಲ ಇನ್ನು ಏನದ v2 ಬಂದ v1 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ v1 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಏನು ಮಾಡಬೇಕು v1 ಬದಲು v2 ಆಸ್ ಇಟ್ ಈಸ್ ಇಟ್ಕೋಬೇಕು ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು ಮತ್ತು ಸೇಮ್ ಪ್ರೊಸೀಜರ್ ಆಗುತ್ತೆ ಮತ್ತಿಷ್ಟಾಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸಿಮಿಲರ್ಲಿ ವಿ ಎಲ್ಲೆಲ್ಲಿ 2 ಅದ ಅಲ್ಲಿ 1 ಬರ್ಕೋತವ್ರಿ ಎಲ್ಲಿ 2 ಅದ ಅಲ್ಲಿ 1 ಬರ್ಕೋತವ್ರಿ 2 ಅದ 1 ಈಸ್ ಈಕ್ವಲ್ ಟು ಮತ್ತು 2 ಅದ 1 ಬರೀಬಾರ್ದ ಇಲ್ಲಿ ಹಾಂ ಇಲ್ಲಿ 2 ಆ್ಯಸ್ ಇಟ್ ಈಸ್ ಹಾಂ ಈಗ m2 u2 ಮೈನಸ್ u1 ಮೈನಸ್ ಸಾರಿ ಇಂಟು m2 ಮೈನಸ್ m1 ಡಿವೈಡೆಡ್ ಬೈ m2 ಪ್ಲಸ್ m1 ಮತ್ತು ಸೇಮ್ m1 ಪ್ಲಸ್ m2 ಸೊ ದಿಸ್ ಈಸ್ ದ ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ ಸೊ ಕ್ವಶನ್ ಏನು ಕೇಳ್ತಾರ ಫೈಂಡ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಆಫ್ಟರ್ ದ ಕೊಲಿಜನ್ in case of a elastic collision find the velocities of the particle after collision in case of elastic okay so this is the expression for the final velocity of the first particle and final velocity of the second particle ಇಷ್ಟಕ್ಕೆ ಮುಗಿದಿಲ್ಲ ಇನ್ನು
ಕೇಸಸ್ ಸಬ್ ಕೇಸಸ್ ಬರುತ್ತೆ 1 2 3 ಮತ್ತೊಂದು ಒಂದೂವರೆ ಬೋರ್ಡ್ ಆಗುತ್ತೆ ಬರೀಲಕ್ಕ. ಸೊ ಸ್ಟಾಪ್.